ಎಷ್ಟು ಖುಷಿ ಆಗ್ತದೆ ಇಲ್ಲಿ ಬಂದಿರೋದಕ್ಕೆ. ನನಗಿದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ನಿಜವಾಗ್ಲೂ ಹೇಳ್ತೀನಿ. ಈ ಎಕ್ಸ್ಪೀರಿಯನ್ಸು ತುಂಬ ಡಿಫ್ರೆಂಟ್ ಆಗಿದೆ. ಐ ಮೀನ್ ವುಮೆನ್ ಇನ್ ಫಿಟ್ನೆಸ್ ನಾನು ಲೈಫಲ್ಲಿ ನೋಡಿರೋದೇ ಇದೇ ಫಸ್ಟ್ ಅಂತ ಅನ್ಸುತ್ತೆ ಈ ರೇಂಜ್ಗೆ. ಆ್ಯಂಡ್ ತುಂಬ ಚೆನ್ನಾಗಿ ಈ ಥರದ್ದೊಂದು ಅದ್ಭುತ ಪ್ರೋಗ್ರಾಮ್ ಹೋಸ್ಟ್ ಮಾಡೋದು ನನ್ನ ಪುಣ್ಯ ಅನಿಸುತ್ತೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ದೀಪವನ್ನ ಪ್ರಜ್ವಲಿಸುವುದರ ಮೂಲಕ ಕಾರ್ಯಕ್ರಮವನ್ನ ಶುರು ಮಾಡಲಾಗುತ್ತೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಯಾವುದೇ ಒಂದು ಮಂಗಳ ಕಾರ್ಯ ಅಥವಾ ಒಂದು ಒಳ್ಳೆ ಶುಭ ಕಾರ್ಯ ಆಗ್ಬೇಕಂದ್ರೆ ಫಸ್ಟ್ ನಂಗೆ ಅಪ್ಪು ಸರ್ ಇಂದ ಕಲ್ತಿರೋದು ನಾನಿದು ಚಪ್ಪಲಿ ಬಿಚ್ಚಿಬಿಟ್ಟು ಶುರು ಮಾಡ್ಬೇಕಂತೆ. ಏನಂದ್ರೆ ನಾವು ಜನರಲಿ ಏನೇ ಒಂದು ಹಬ್ಬ ಹರಿದಿನ ಏನೇ ಆಗ್ಲಿ ಈ ಗುಂಬಳಕಾಯಿನ ಹೊಡಿತೀವಿ, ಅದಾದ್ಮೇಲೆ ಶುರು ಮಾಡ್ತೀವಿ. ಅದೇ ರೀತಿ ಇಲ್ಲಿ ಕಾಯಿಯನ್ನ ಒಂದು ಒಡೆಯೋದ್ರ ಮೂಲಕ ಹೊರಗಡೆ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀವಿ. ಚಪ್ಪಾಳೆ ಜೋರಾಗಿ ಹೊಡಿಬಹುದು, ಯಾಕಂದ್ರೆ ಚಪ್ಪಾಳೆ ಹೊಡೆಯೋದ್ರಿಂದ ಬೆನಿಫಿಟ್ ಏನ್ ಗೊತ್ತಾ? ಯು ಗೈಸ್ ಆರ್ ಆಲ್ ಇನ್ ಫಿಟ್ನೆಸ್, ನೋ? ಯು ನೋ ವಾಟ್ ಇಸ್ ದ ಬಿಗ್ಗೆಸ್ಟ್ ಬೆನಿಫಿಟ್ ಆಫ್ clapping? Your blood circulation becomes really high. Your blood circulations become amazing. That's the plus point. So can I hear a loud cheer from all of you guys? Give Manjula a big round of applause, guys. Come on. Let me see how is the josh of all of you. Yeah. Okay. Very good. Strong mind, strong body. Strong mind, strong body. Wow. Don't limit your challenges. Challenge your limits. So now we are going to start with the star category. परमेश्वर ನಮ್ಮ ಇದಕ್ಕೆ PSW के प्रेसिडेंट. ब्रेक के बाद हम वापस आया है फाइनली. ओके गाइस, हाउ इज द जोश नाउ? ओके, ಸ್ವಲ್ಪ ಜೋಶ್ ತಗೋಬರೋಣ. ಓಕೆನಾ? ಅವರು ಇನ್ನು ರೆಡಿ ಆಗ್ತಾ ಇದಾರೆ. ನೆಕ್ಸ್ಟ್ ಈಗ ಫೀಮೇಲ್ ವುಮೆನ್ಸ್ ವೆಲ್ನೆಸ್ ಓಪನ್ ಕ್ಯಾಟಗರಿನ ಅನೌನ್ಸ್ ಮಾಡ್ತಾರೆ. ಸೊ ವಿನ್ನರ್ ರ್ಯಾಂಕ್ ನಂಬರ್ 95. ಬರ್ರಿ ಜೋರಾದ ಚಪ್ಪಾಳೆ. ಓಕೆ, ಆಕ್ಷನ್. ಏನೋ ಎಷ್ಟು ಜನಕ್ಕೆ ಎಷ್ಟು ಕನ್ವರ್ಟ್ ಆಗಿದೆ ಅಂತ ಅಂದ್ಬಿಟ್ಟು, ಓ ಮೈ ಗಾಡ್, ಮೂರು ಜನರಲ್ಲಿ ಯಾರು ಗೆಲ್ತಾರೆ ಅಂತ ನೋಡಿ. ಟಾಪ್ 5 ಟಾಪ್ 3 ಆಯ್ತು. ಎದ್ದು ಬೈಸೆಪ್ಸ್ ಒಂದೊಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ. ಅಂಡ್ ಜನರ ಕ್ರೇಜ್ ನೋಡಿ ಯಾವ ಲೆವೆಲ್ ಐತೆ ಅಂತ. 5 4 3 2 1 and the winner is. ಸೊ ಗೈಸ್, ಇವತ್ತು NPC ಕರ್ನಾಟಕ 2026 ಇದರ ಒಂದು ಪ್ರೋಗ್ರಾಮ್ ಆಗಿತ್ತು ಇಲ್ಲಿ ಕೊಂಡಜ್ಜಿ ಆಡಿಟೋರಿಯಂ ಅಲ್ಲಿ. ಸೊ ಮೇಡಮ್ ಆರ್ಗನೈಸ್ ಮಾಡಿದ್ರು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಮ್ಯಾಮ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಸೊ ಹೇಗನ್ಸ್ತು ಹೋಸ್ಟಿಂಗ್? ತುಂಬಾ ಲೇಟ್ ಆಗಿತ್ತು ಇವಾಗ. ಸೊ ಐ ಆಮ್ ಸಾರಿ ಅಬೌಟ್ ದ ಡಿಲೇ, ಬಟ್ ಇಟ್ಸ್ ಗುಡ್ ವಾಟ್ ಯು ಡಿಡ್. ಥ್ಯಾಂಕ್ ಯು.